ಅಣ್ಣ 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 ಬೇಗ ಹತ್ತಿ ಅಣ್ಣ ನಾನು ಬರ್ತಾ ಇದ್ದೀನಿ. ರೈಟ್ ಅಣ್ಣ 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 ಹೋಗ್ಬಿಡಿ ಅಣ್ಣ. ಅಣ್ಣ ನಿಂತ್ಕೊಳ್ಳಿ. ಛೇ ಅಣ್ಣ 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 ಲಿಫ್ಟ್ ಕೊಡಿ. ಪೇರೆಂಟ್ಸ್ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಹುಡುಗ ಸ್ಕೂಲ್ಗೆ ಹೋಗಿದ್ದಾನೆ. ಮಧ್ಯಾಹ್ನ ಮಗು ಮನೆಗೆ ಬಂದಿಲ್ಲ ಅಂತ ಸ್ಕೂಲಲ್ಲಿ ವಿಚಾರಿಸಿದ್ದಾರೆ. ಮತ್ತೆ ಅವನು ಸ್ಕೂಲ್ಗೂ ಹೋಗಿಲ್ವಂತೆ. ಅದಾದ್ಮೇಲೆ ಸ್ಟೇಷನ್ ಕಂಪ್ಲೇಂಟ್ ಬಂದಿದೆ. ಈ ಹುಡುಗ ಸ್ಕೂಲ್ ಬಸ್ ಅಲ್ಲಿ ತಾನೇ ಹೋಗೋದು. ಕಂಪ್ಲೇಂಟ್ ಕೊಟ್ಟ ಮೇಲೆ ಸ್ಕೂಲ್ ಬಸ್ಸನ್ನು ವಿಚಾರಿಸಿದ್ವಿ. ಅವ್ನು ಬಸ್ ಹತ್ತೇ ಇಲ್ವಂತೆ. ಈ ಹುಡುಗ ಎಲ್ಲೋಗ್ತಿದ್ದಾನೆ? ಡಿಪೋರ್ಟ್ ಸ್ಕೂಲ್. ಎಷ್ಟನೇ ಕ್ಲಾಸು? 7ನೇ ಕ್ಲಾಸು. ಈ ಸುಬಿನ್ ಮನೆಯಲ್ಲಿ? ಇಲ್ಲೇ ಪಕ್ಕದಲ್ಲಿ ಸರ್. ನೀವು ಸ್ಟೇಷನ್ಗೆ ಬಂದಾಗ ನಾನಿರಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ನನ್ನ ಮಗನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಸರ್? ನೀವು ಟೆನ್ಷನ್ ಆಗಬೇಡಿ, ನಾವು ಹುಡುಕ್ತಾ ಇದ್ದೀವಿ. ಸುಬಿನ್ ಕಾಣೆ ಆದಾಗ್ಲಿಂದ ಸಂಶಯಾಸ್ಪದವಾದಂಥ ಕಾಲು ಮೆಸೇಜು ಏನಾರು ಬಂತಾ? ಇಲ್ಲ ಸರ್, ಯಾವ ಫೋನು ಬಂದಿಲ್ಲ. ಸ್ಕೂಲಲ್ಲಿ ಏನೂ ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ ಸರ್, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಯಾರ ಜೊತೆಲಾದರೂ ಏನಾದರೂ ವೈರತ್ವ ಇತ್ತಾ? ಇಲ್ಲ, ಆ ಥರ ಏನಿಲ್ಲ, ಯಾವ ಸಮಸ್ಯೆ ಇಲ್ಲ ಸರ್. ನನಗೆ ಸುಬಿನ್ ರೂಮ್ ತೋರಿಸ್ತೀರಾ? ಅವನಿಗೆ ಅಂತ ಬೇರೆ ರೂಮ್ ಇಲ್ಲ, ಅವನು ಯಾವಾಗಲೂ ನಮ್ಮ ಜೊತೆನೇ ಮಲ್ಗೋದು. ನನಗೆ ಅವನು ಒಬ್ಬನೇ ಇರೋದು ಸರ್. ನಾನು ಅವನ್ನ ಹುಡುಕಕ್ಕೆ ಹೋಗೋಣ ಅಂತಿದ್ದೆ, ಆದರೆ ಇವಳೊಬ್ಬಳೇ ಇರ್ತಾಳೆ ಸರ್. ನನಗೆ ಮನೇಲಿ ಯಾರೂ ಇಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ ಸರ್. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ಇನ್ವೆಸ್ಟಿಗೇಷನ್ ನಡೆಸ್ತೀವಿ. ಓಕೆ. ಸುಬಿನ್ನ ಫುಡ್ ಸೈಜು 6 ಅಲ್ವಾ? ಹೌದು. ಯಾಕೆ ಸರ್? ಇಲ್ಲ, ಸುಮ್ಮನೆ ತಿಳ್ಕೊಳ್ಳೋಕ್ಕೋಸ್ಕರ ಕೇಳಿದೆ. ಓಕೆ. ಫಿಲಿಕ್ಸ್, ಸುಬಿನ್ ಫೋಟೋ ಇದೆ ಅಲ್ವಾ ನಮ್ಮ ಹತ್ರ? ಇದೆ ಸರ್. ಇನ್ ಬಿಟ್ವೀನ್ 9 and 10 ಈ ರೂಟಲ್ಲಿ ಓಡಾಡಿರೋಂಥ ಬಸ್ನ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಈ ಸುಬಿನ್ನ ಫೋಟೋನ ತೋರಿಸಿ ಯಾರಾದರೂ ನೋಡಿದಾರಾ ಅಂತ ಕೇಳಿ ನೋಡಿ. ಅದು ಅಲ್ಲದೆ ಆಟೋ ಸ್ಟ್ಯಾಂಡು, ಬಸ್ ಸ್ಟ್ಯಾಂಡು, ಈ ರೂಟಲ್ಲಿ ಓಡಾಡಿರೋ ಗಾಡಿಗಳು ಎಲ್ಲನೂ ಸರ್ಚ್ ಮಾಡಿ. ಇಷ್ಟೆಲ್ಲ ಆದ್ಮೇಲೂ ಏನು ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಅಂದರೆ ಡಿಪೋರ್ಟ್ ತಾನೇ ಅವ್ನು ಓದ್ತಿರೋವಂತಹ ಸ್ಕೂಲು. ಅಲ್ಲಿ ಹೋಗಿ ಪ್ರಕಾಶ್ ಅನ್ನೋ ವ್ಯಕ್ತಿನ ಅವ್ರು ನೋಡಿದಾರಾ ಅಂತ ಎನ್ಕ್ವೈರಿ ಮಾಡೋಣ. ಅವ್ರಿಗೆ ಗೊತ್ತಿರ್ಬೋದು. ಈ ಸುಬಿನ್ ಮಿಸ್ಸಿಂಗ್ ಕೇಸ್ಗೂ ಪ್ರಕಾಶ್ ಮಿಸ್ಸಿಂಗ್ ಕೇಸ್ಗೂ ಏನಾದರೂ ಸಂಬಂಧ ಇದೆಯಾ ಸರ್? ಸಂಬಂಧ ಇದೆ ಅಂತಲ್ಲ, ಇದ್ರೂ ಇರಬಹುದು ಅಂತ. ಯಾಕಂದ್ರೆ ಮುಂಚೆ ಮಿಸ್ ಆಗಿದ್ದು ಒಬ್ಬ ಟೀಚರು, ಈಗ ಒಬ್ಬ ಸ್ಟೂಡೆಂಟು. ನೋಡೋಣ. ಏನಾಯ್ತು ಫಿಲಿಕ್ಸ್? ಆ ರೂಟಲ್ಲಿ ಹೋಗೋ ಬಸ್ಸಲ್ಲಿ ಹುಡುಗ ಹತ್ತಿಲ್ಲ ಸರ್.
ಈ ಫೋಟೋಲಿರುವಂಥ ವ್ಯಕ್ತಿ ಯಾರಿಗಾದ್ರೂ ಪರಿಚಯ ಇದ್ದಾನಾ? ಟೀಚರ್ಸ್ ಮೀಟಿಂಗಲ್ಲೋ ಯಾವುದಾದ್ರೂ ಫಂಕ್ಷನ್ನಲ್ಲೋ ಎಲ್ಲಾದರೂ ನೋಡ್ದಾಗಿದೆಯಾ ಇವನ್ನ? ಇಲ್ಲ ಸರ್. പ്രിയപ്പെട്ടവരെ 10ാം ക്ലാസ് വരെ പഠിച്ച് ദൈവത്തിൻ്റെ വചനം വീട്ടിൽ സ്വന്തമായിട്ട് ബൈബിളില്ലാതെ സെമിനാരിൽ ചേർന്ന ഏക വ്യക്തി ഞാനാണ്. ഒരു വചനം പോലും അറിയില്ല, വീട്ടിലൊരു ബൈബിളുമില്ല. ಹೇಳಿ ಸರ್, ಲಿಜೋ ಅವ್ರ ಆಂಟಿ ಈ ನಡುಗಟ್ಟ ತೋಟಕ್ಕೆ ಹೋಗೋ ದಾರಿಲಿ ಸೆಂಟ್ ಫಿನಿಕ್ಸ್ ಚರ್ಚ್ ಇದೆ, ಅಲ್ಲಿ ಫಂಕ್ಷನ್ಗೆ ಬಂದಿದ್ದಾರೆ. ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಫಂಕ್ಷನ್ ಶುರುವಾಗಿ ತುಂಬಾ ಹೊತ್ತಾಯ್ತು. ಇವ್ರು ನೋಡಿದ್ರೆ ಇವಾಗ ಬಂದಿದ್ದಾರೆ. ನನಗೆ ಯಾಕೋ ಅನುಮಾನ ಸರ್. ಹಾಂ, ನಾನು ಈಗಲೇ ಬರ್ತಾ ಇದ್ದೀನಿ. ಓಕೆ ಸರ್. ಈ ಚರ್ಚ್ಗೆ ಅಂತ ಬಂದವರಲ್ಲಿ ಮನು, ಲಿಜೋ ಇವರಿಬ್ರು ಇದ್ರಾ? ಮನು, ಲಿಜೋ ಆ ಹೆಸರಲ್ಲಿ ಇಲ್ಲಿ ಯಾರೂ ಇಲ್ಲ. ಫಿಲಿಕ್ಸ್, ಆ ಫೋಟೋ ತೋರಿಸಿ. ಸರ್, ಇವರಿಬ್ರು ಇಲ್ಲೇ ಇದ್ದಾರೆ, ಆದರೆ ಹೆಸರು ಇದಲ್ಲ. ಹಾಕೋ. ಹೇಳೋ, ಯಾರು ನಿಮ್ಮನ್ನು ಕಳಿಸಿದ್ದು? ಹೇಳು. ಫೋನ್. ಹಲೋ ಹಲೋ ಹಲೋ.
ನಮ್ಮನ್ನೆಲ್ಲ ಇಷ್ಟೊಂದು ಅರ್ಜೆಂಟಾಗಿ ಬರೋದಕ್ಕೆ ಹೇಳ್ತೀಯಲ್ಲ ಏನು ಕಾರಣ ಫಿಲಿಕ್ಸ್? ಅಲ್ಲಿ ಎಷ್ಟು ಕೆಲಸ ಇದೆ ಗೊತ್ತಾ? ರೂಮ್ ನಂಬರ್ ಏನು? ರೂಮ್ ನಂಬರ್ 11. ಓ ಅದೇ ರೂಮ್ ತಾನೇ? ಇದು ಒಂದು ಕೇಸ್ ವಿಚಾರಣೆಗೆ ಹೋದಾಗ ತಾನೇ ಆಗಿದ್ದು? ಹೌದು. ಓ ಹಾಗಿದ್ರೆ ಓದ್ಸಲ ಆದಂಗೆನೆ. ಅವ್ನಿಗೆ ಕೈಯೋ ಕಾಲೋ ಹೋಗಿರುತ್ತೆ, ಅವನ ಜೊತೆ 24 ಗಂಟೆ ಇಬ್ರು ಇರಬೇಕು, ಅವನ ಬಾತ್ರೂಮ್ ಕರ್ಕೊಂಡು ಹೋಗ್ಬೇಕು, ಇದೇ ತಾನೇ? ಈ ಕೆಲ್ಸಕ್ಕೆ ಹೋಗ್ಬೇಡ ಅಂತ 100 ಸಲ ಹೇಳಿದೆ ಅವನಿಗೆ. ಆದ್ರೆ ನನ್ನ ಮಾತನ್ನೆಲ್ಲ ಎಲ್ಲಿ ಕೇಳ್ತಾನೆ ಅವನು? ಲೀನಾ, ನೀನು ಡಾಕ್ಟರ್ ಮೀಟ್ ಮಾಡು. ಹಾಂ ಸರಿ. ಬೇಡ, ನಾನು ಹೋಗಿ ಡಾಕ್ಟರ್ ಜೊತೆ ಮಾತಾಡ್ತೀನಿ, ನೀವೆಲ್ಲ ಅವನ ಜೊತೆ ರೂಮಲ್ಲಿ ಇರಿ. ಬಾ. ಮಗನೇ. ಜಾನ್. ಅಮ್ಮ. ಜಾನ್. ಡಾಕ್ಟ್ರೇನು ಹೇಳಿದ್ರು? ತೊಂದರೆ ಏನೂ ಇಲ್ಲ ಅಲ್ವಾ? ಸಮಸ್ಯೆ ಏನೂ ಇಲ್ಲ, ಇನ್ನು ಪ್ರಜ್ಞೆ ಬರಬೇಕಷ್ಟೆ. ಹಾಗಾದ್ರೆ ಇವತ್ತೇ ಡಿಸ್ಚಾರ್ಜ್ ಆಗುತ್ತಲ್ಲ? ಅದನ್ನ ಡಾಕ್ಟರ್ ಹೇಳಬೇಕಷ್ಟೆ.